ಡಿಕೆ ಶಿವಕುಮಾರ್ ಇಡಿ ವಿಚಾರಣೆಗೆ ಅವಕಾಶ ಕೇಳಿರುವಂತಹ ಹಿನ್ನೆಲೆಯಲ್ಲಿ ಫೆಬ್ರವರಿ 15ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅನ್ನ ಮಗದೊಮ್ಮೆ ಇಡಿ ಇಲಾಖೆ ರವಾನಿಸಿದೆ. ಎರಡನೇ ಸಮನ್ಸ್ ಜಾರಿ ಮಾಡಿದೆ ಇಡಿ. ದೆಹಲಿಯಿಂದ ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿದೆ. ಡಿಕೆಶಿ ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅನ್ನ ಜಾರಿ ಮಾಡಿದೆ. ತನಿಖಾಧಿಕಾರಿ ಸೌರಭ್ ಮೆಹ್ತಾ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅಲ್ಲಿ ಉಲ್ಲೇಖಿಸಲಾಗಿದೆ. ಡಿಕೆಶಿ ಸೇರಿದಂತೆ 5ವರಿಗೂ ಕೂಡ ಸಮನ್ಸ್ ಜಾರಿಯಾಗಿದೆ. ಅವರು ಆಂಜನೇಯ, ಸುನೀಲ್ ಶರ್ಮಾ, ಸಚಿನ್, ಡಿಕೆಶಿ ಸೇರಿದಂತೆ ಅಂದ್ರೆ 5ವರಿಗೆ ಎರಡನೇ ಸಮನ್ಸ್ ಕೂಡ ಜಾರಿಯಾಗಿದೆ. ನಾಳೆ 4ರ ಸಮನ್ಸ್ ರದ್ದಿಗೆ ರಿಟ್ ಅರ್ಜಿ ವಿಚಾರಣೆ ನಡೆಯುತ್ತೆ ಹೈಕೋರ್ಟ್ನಲ್ಲಿ. ಇನ್ನು ಡಿಕೆ ಶಿವಕುಮಾರ್ ಅವರಿಗೆ ಮೊದಲ ಬಾರಿಗೆ ಸಮನ್ಸ್ ಬಂದಾಗ ಬಜೆಟ್ ದಿನವೇ 8ನೇ ತಾರೀಕಿಗೆ ಅವರು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಅವರು ನನಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಆಗೋದಿಲ್ಲ, ನನ್ನ ಅಡ್ವೊಕೇಟ್ಸ್ ಬರ್ತಾರೆ, ಜೊತೆಗೆ ಚಾರ್ಟರ್ಡ್ ಅಕೌಂಟೆಂಟ್ ಬರ್ತಾರೆ ಅಂತ ಒಂದು ಮನವಿ ಮಾಡಿಕೊಂಡಿದ್ರು. ಆದರೆ ಇವಾಗ ಇಡಿ ಮಗದೊಮ್ಮೆ ಫೆಬ್ರವರಿ 15ಕ್ಕೆ ನೀವೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಮಗದೊಮ್ಮೆ ಎರಡನೇ ಬಾರಿ ಸಮನ್ಸ್ ಅನ್ನ ಡಿಕೆ ಶಿವಕುಮಾರ್ ಅವರಿಗೆ ಜಾರಿ ಮಾಡಿದೆ.